ಯಾಕಂದ್ರೆ ಬರ್ಬೇಕಾದ್ರೆ ಸೂಟ್ ಹಾಕೊಂಬಂದೆ ಸೂಟ್ ಬಿಚ್ಕೋಗ್ತಾ ಇದ್ದೀನಿ ಲೈಫಲ್ಲಿ ಸೂಟ್ ಹಾಕ್ಬೋದು ಅನ್ಸ್ಬಿಡ್ತೀನಿ. ಬಟ್ ಭಾಳ ಅದ್ಭುತವಾಗಿತ್ತು. ಸೆಕೆಂಡ್ ಹಾಫ್ ಮಾತ್ರ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಒಂದು ಸೆಕೆಂಡ್ ಸೂಟ್ ಸಿನಿಮಾಗೆ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನೋಡ್ಬೇಕು. ಸೂಪರ್ ಸರ್, ಸೈಕೋಪಾತ್ ಸರ್, ಪಕ್ಕ ಸೈಕೋಪಾಟ್. ಅಂತ ಕ್ಯಾರೆಕ್ಟರ್ ಅದೇ ಅನ್ಕೊಂಡೆ ಯಾಕೆ ಹಿಂಗೆ ಹಾಕ್ಬಿಟ್ರು ಅಂತ. ಬಟ್ ಆ ಕ್ಯಾರೆಕ್ಟರ್ ಸೂಟಬಲ್ ಕ್ಯಾರೆಕ್ಟರ್ ಪಕ್ಕ, ಅದಕ್ಕೊಂದು ಜೀವ ಬಂದಿದೆ. ಭಾಳ ಖುಷಿ. ನಮಸ್ಕಾರ. ಈಗ ನಾನೇ ದರ್ಶನ ಒಂದು ಸಿನಿಮಾ ನೋಡ್ಕೊಂಡ್ಬಂದೆ, ಕನ್ನಡ ಸಿನಿಮಾನ. ನಿಜವಾಗ್ಲೂ ಇದು ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಹೇಳೋಕ್ಕೂ ಮುಂಚೆನೆ ಪ್ರತಿಯೊಂದು ಹಂತದಲ್ಲೂ ಕೆಲವೊಂದು ಸಣ್ಣ ಪುಟ್ಟ ತಪ್ಪಿದ್ದೇ ಇರುತ್ತೆ. ಯಾರು ಕೂಡ ಪರ್ಫೆಕ್ಟ್ ಅಲ್ಲ ಇವಾಗಿನ ಇದರಲ್ಲಿ. ಪ್ರತಿ ಶುಕ್ರವಾರ ಗಾಂಧಿನಗರದಲ್ಲಿ ಎಷ್ಟೋ ಸಿನಿಮಾ ರಿಲೀಸ್ ಆಗುತ್ತೆ. ವರ್ಷದ್ಮೇಲೆ ಹೇಳೋ ಅವಶ್ಯಕತೆ ಇಲ್ಲ. 2 ಸಿನಿಮಾ 20 ಸಿನಿಮಾ ಎಲ್ಲ ರಿಲೀಸ್ ಆಗಿರೋ ಉದಾಹರಣೆ ಇದೆ. ಬಟ್ ಎಲ್ಲ ಸಿನಿಮಾದಲ್ಲೂ ಒಂದು ರೀತಿಲಿ ಒಂದು ಫೈಟಿಂಗ್ ಇರುತ್ತೆ, ಒಂದು ಸೆಕ್ಸ್ ಅನ್ನೋದೊಂದು ಇರುತ್ತೆ, ರೊಮ್ಯಾನ್ಸ್ ಅನ್ನೋದೊಂದು ಇರುತ್ತೆ, ಕಡಿ ಬಡಿ ಒಡಿ ಅನ್ನೋದೊಂದು ಇರುತ್ತೆ. ಬಟ್ ಈ ಒಂದು ಸೂಟ್ ಅನ್ನೋ ಒಂದು ಸಿನಿಮಾದಲ್ಲಿ ಒಂದು ಸೂಟು ಅತಿಥಿ ದೇವೋಭವ ಅಂತ ಒಂದೇ ಒಂದು ಟೈಟ್ ಇಟ್ಕೊಂಡು ನಿಜವಾಗ್ಲೂ ಈ ಸಿನಿಮಾನ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಇವತ್ತು ನಾವು ಒಂದು ಗಂಡು ಹೆಣ್ಣಿನ ನಡುವೆ ಬರುವಂತ ಪ್ರೀತಿ ಮಾತ್ರ ಪ್ರೀತಿ ಅಲ್ಲ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತಾನೋ, ಎಷ್ಟು ಪ್ರೀತಿ ಇಟ್ಟಿರ್ತಾನೋ, ಅದೇ ವ್ಯಕ್ತಿಯಿಂದ ನಮ್ಗೆ ಏನಾದ್ರು ಒಂದು ಮೋಸ ಆದಾಗ, ಒಂದು ಅರಟ ಆದಾಗ ಅದರಿಂದ ಆಗುವಂತ ಒಂದು ಬದಲಾವಣೆ ಇದೆ, ಮನಸ್ಸಿನ ಬದಲಾವಣೆ. ಆ ಬದಲಾವಣೆ ಎಂತ ಒಳ್ಳೆ ಮನಸ್ಸಿನಾದ್ರೂ ಕೂಡ ಒಂದು ಕೆಟ್ಟ ರೀತಿ ಬರುತ್ತೆ. ಈ ಸಿನಿಮಾದಲ್ಲಿ ಹೀರೋ ಸ್ಟಾರ್ಟಿಂಗ್ ಎಷ್ಟು ಒಳ್ಳೆ ತಂದು ತೋರಿಸ್ಕೊಂಡ್ರು, ಬಟ್ ಕೊನೆಗೆ ಅವ್ರದ್ದು ವಿಕೃತಿ ನಾವು ನೋಡ್ತೀವಿ. ಹಾಗಂತ ಪಾತ್ರ ಕೆಟ್ಟದಂತಲ್ಲ. ಅವ್ರ ತಾಯಿಯಿಂದ ಆಗಿರುವಂತ ಒಂದು ನೋವಾಗಿರ್ಬೋದು, ಅವ್ರ ಹೆಂಡತಿಯಿಂದ ಆಗಿರುವಂತ ಒಂದು ನೋವಾಗಿರ್ಬೋದು. ಬಟ್ ಆ ನೋವು ಆ ಪಾತ್ರವನ್ನೇ ಬದಲಾಯಿಸುವಂತ ಚಿತ್ರಣ ಈ ಸಿನಿಮಾದಲ್ಲಿದೆ. ನಿಜವಾಗ್ಲೂ ಕನ್ನಡಿಗರು ನಿಜವಾಗ್ಲೂ ನೀವು ಕನ್ನಡಿಗರಾಗಿದ್ರೆ ಎಂತೆಂಥದ್ದು ಸಿನಿಮಾ ಬರ್ತವೆ. ಹಾಗಂತ ನಾನು ಎಲ್ಲ ಸಿನಿಮಾ ಕೆಟ್ಟದು ಅಂತ ಹೇಳಲ್ಲ. ಪ್ರತಿಯೊಂದು ಸಿನಿಮಾನು ಒಳ್ಳೇದೇನೆ. ಪ್ರತಿಯೊಬ್ಬ ನಿರ್ದೇಶಕನು ಕತೆ ಬರೆಯಬೇಕಾದ್ರೆ ಇದು ನನ್ನ ಸಿನಿಮಾ, ಇದು ನಮ್ಮ ಸಿನಿಮಾ, ಇದು ಚೆನ್ನಾಗಿ ಬರುತ್ತೆ ಅಂತಲೇ ಬರೆಯೋದು. ಅದೇ ರೀತಿ ಕೂಡ ಇವರು ಒಂದು ಸಿನಿಮಾ ಮಾಡಿದ್ರೆ ಸೂಟ್ ಅಂತ ಒಂದೇ ಒಂದ್ಸಲ ನೀವೆಲ್ಲ ಸಂಜೆ ಆದ ತಕ್ಷಣ 150 ರೂಪಾಯಿ, 160 ರೂಪಾಯಿ, 200 ರೂಪಾಯಿ ಒಂದು ಪಾತ್ರೆ ಎಣ್ಣೆಗೆ ಆ ಕಬಾಬ್ ಖರ್ಚು ಮಾಡ್ತೀರಾ. ಬರೀ 110 ರೂಪಾಯಿ, 120 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಈ ಸಿನಿಮಾ ನೋಡಿ. ನಿಜವಾಗ್ಲೂ ನೀವು ಕೊಡೋ 110 ರೂಪಾಯಿ ವಾಪಸ್ ಬರುತ್ತೆ. ಈ ಸಿನಿಮಾ ನೋಡಿ. ಇವತ್ತು ಏನಿದ್ರು ಕಡಿಮೆ ಬಜೆಟ್ ತುಂಬಾ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಬಟ್ ಇಂಥ ಪಾತ್ರಗಳು, ಇಂಥ ನಿರ್ದೇಶಕರು ಇನ್ನೂ ಮತ್ತೆ ಕೆಲವೊಂದು ಸಿನಿಮಾ ಮಾಡಬೇಕು. ಇವತ್ತು ಗಾಂಧಿನಗರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಬರಬಾರ್ದು. ಒಂದು ಒಳ್ಳೆ ಕತೆ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು.